ಸಚಿವ ಎಂಬಿ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ದೂರುದಾರ ಕೊಟ್ಟಿರುವಂತಹ ದೂರಿನ ಪ್ರತಿಯಲ್ಲಿ ಏನಿದೆ ಅನ್ನೋದರ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎಂಬಿ ಪಾಟೀಲ್ ವಿರುದ್ಧ ಮತ್ತೊಂದು ದೂರು. ರಾಜ್ಯಪಾಲರಿಗೆ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್. ಸಚಿವ ಎಂಬಿ ಪಾಟೀಲ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಎಂಜಿನಿಯರ್ ಬಿಆರ್ ವೀರಭದ್ರಯ್ಯ ಮೂಲಕ ಸಚಿವರು ಅಕ್ರಮಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ವಿರುದ್ಧ ದಾಖಲೆಗಳ ಸಹಿತ ಗವರ್ನರ್ಗೆ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ. ಕುಮ್ಮಕ್ಕು ನೀಡ್ತಾ ಇರುವ ಸಚಿವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಭ್ರಷ್ಟಾಚಾರದ ಬಾಂಬ್ ಸಿಡಿಸಿರುವ ದೂರುದಾರನ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಾನೂನು ಸಮರ ಸಾರ್ತಾರ, ದಿನೇಶ್ ಕಲ್ಲಹಳ್ಳಿ ಮೇಲೆ ಪ್ರತಿ ದೂರು ನೀಡುತ್ತಾರ ಅನ್ನೋದೇ ಸದ್ಯದ ಕುತೂಹಲ. ಸಂಜಯ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರನ್ನ ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ನೋಡಿದಾಗ ಸಂವಿಧಾನ ಬೇಡ ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಡ, ಈ ಸಂವಿಧಾನದ ಪರ್ಯಾಯವಾಗಿ ಯಾವ ಸಂವಿಧಾನವನ್ನು ಕೊಡ್ತಾರೆ ಅನ್ನೋದು ಸಹ ಹೇಳಬೇಕು. ಸ್ವಾಮೀಜಿಗಳು ನಾನು ವಹಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ಏನು GT ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರಿಂದ ಸಾಕಷ್ಟು ಅಂತರವನ್ನು ಕೈಗೊಂಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಬಂದರೆ ನಮಗೆ ಮತ್ತಷ್ಟು ಶಕ್ತಿ ಬರುತ್ತೆ. ಸೊ ಈಗಾಗಲೇ GT ದೇವೇಗೌಡರು ಕೂಡ ಅಪಾರ ಪ್ರಮಾಣದ ಬೆಂಬಲಿಗರನ್ನು ಹೊಂದಿದ್ದಾರೆ. ಮೈಸೂರು ಭಾಗದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ನಮ್ಮ ಜೊತೆ ಬಂದರೆ ಒಂದಷ್ಟು ಶಕ್ತಿ ಬರುತ್ತೆ ಅಂತೇಳಿ ಈಗಾಗಲೇ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಇವತ್ತು GT ದೇವೇಗೌಡರು ಕೂಡ ಅವರ ಭೇಟಿಯ ಬಗ್ಗೆ ರಾಜಕಾರಣ ಚರ್ಚೆ ಆಗಿರೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪಕ್ಷದೊಳಗೆ ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. GT ದೇವೇಗೌಡರು ಇವತ್ತೇ ಕಾಂಗ್ರೆಸ್ ಸೇರ್ತಾರ, ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೆ ಇವತ್ತಿಂದ ಆರಂಭ ಆಗ್ತಾ ಇರುವಂತಹ ಬೆಳವಣಿಗೆ ಏನಿದೆ ಒಂದಷ್ಟು ಪುಷ್ಟಿ ಕೂಡ ಕೊಡ್ತಾ ಇದೆ. GT ದೇವೇಗೌಡರ ಜೊತೆಗೆ ಅವರ ಜೊತೆ ಯಾರೆಲ್ಲ ಪಕ್ಷವನ್ನು ಬಿಡ್ತಾರ ಅಥವಾ ಕುಮಾರಸ್ವಾಮಿ ಅವರಿಗೆ ಸೆಡ್ಡನ್ನು ಹೊಡೆದು ಯಾವ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಚಟುವಟಿಕೆಗಳು ನಡೀತಾ ಇದೆ. ಕುಮಾರಸ್ವಾಮಿ ಅವರು ಪಕ್ಷದಲ್ಲಿ ಇಡ್ತಾ ಇರುವಂತಹ ಈ ಬೆಳವಣಿಗೆಗೆ ಯಾವ ರೀತಿಯಾಗಿ ಬ್ರೇಕ್ ಆಗ್ತಾರೆ, ದೊಡ್ಡಗೌಡರು ಎಂಟ್ರಿ ಆಗಿ GT ದೇವೇಗೌಡರನ್ನ ಮನವೊಲಿಸ್ತಾರ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮತ್ತೊಂದು ಕಡೆ CM ಇಬ್ರಾಹಿಂ ಅವರು ಬಹಳ ದಿನಗಳಾಗಿತ್ತು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು, ಇವತ್ತು ಸಡನ್ ಆಗಿ ಎಂಟ್ರಿ ಕೊಟ್ಟು ಅವರು ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಂದು ಅನಿಸಿದೆ ಅಂತಾರೆ ಆಪರೇಷನ್ಗೆ ಇಳಿದ್ರ ಅಂತೇಳಿ ಒಂದು ಅನುಮಾನಗಳು ಉಟ್ಕೊಳ್ಳುತ್ತೆ. ನಿನ್ನೆ GT ದೇವೇಗೌಡ ಅವರ ಭೇಟಿಗೆ ಮುಂದಾಗಿದ್ರು, ಕುತೂಹಲ ಕೇಳಿಸಿತ್ತು. ಇಬ್ರಾಹಿಂ ಹಾಗೂ GT ದೇವೇಗೌಡ ಅವರ ಭೇಟಿ ನೋಡಿ, ಮೈಸೂರಿನ GTD ಅವರ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ. ಅದು ಮೇಲ್ನೋಟಕ್ಕೆ ಅದು ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ, ಅದರ ಇನ್ಸೈಡ್ ಬೇರೆದೇ ಆಗಿರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಮೈಸೂರು ಚಾಮುಂಡಿ ಕ್ಷೇತ್ರದ ಶಾಸಕರು GT ದೇವೇಗೌಡ ಅವರು ದಸರಾ ಉದ್ಘಾಟನಾ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ, ಅಂದರೆ ಭಾಷಣ ಮಾಡಬೇಕಾದ್ರೆ ಅಲ್ಲಿಂದ ಶುರುವಾಗಿತ್ತು. ಇಲ್ಲೊಂದು ಕಡೆ JDSನಿಂದ ಒಂದು ಹೆಜ್ಜೆ ಹಾಚ್ಕೊಂಡು ಇಟ್ಟಿದ್ದಾರೆ ಅಂತೇಳಿ. ಇದ್ರ ನಡುವೆ CM ಇಬ್ರಾಹಿಂ ಅವರು ಏನೇ ಭೇಟಿ ಮಾಡಿರೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಇನ್ಸೈಡ್ ಇನ್ಫಾರ್ಮೇಶನ್ ಏನಿದೆ ವಿನೋದ್? ನಾಗೇಂದ್ರ ಬಾಬು, ಇವತ್ತು GT ದೇವೇಗೌಡರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡುವಂಥದ್ದು ನೆಪ ಮಾತ್ರ. ಆದರೆ JDS ಪಕ್ಷದ ಒಳಗೆ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಏನು
ಅಸಮಾಧಾನಿತ ಶಾಸಕರೇನಿದ್ದಾರೆ ಈಗಾಗಲೇ ಆ ಕುಮಾರಸ್ವಾಮಿ ಜೊತೆ ಯಾರೆಲ್ಲ ಅಂತರವನ್ನು ಕಾಯ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗೂಡಿಸುವಂತಹ ಕೆಲಸಕ್ಕೆ CM ಇಬ್ರಾಹಿಂ ಅವರು ಮುಂದಾಗ್ತಾ ಇದ್ದಾರೆ. ಇವತ್ತು ವಿಶ್ ಮಾಡುವ ನೆಪದಲ್ಲಿ GT ದೇವೇಗೌಡರ ಸುಮಾರು 1 ಗಂಟೆಗಳ ಕಾಲ ಅವರ ಮನೆಯಲ್ಲಿ ಕಾದು GT ದೇವೇಗೌಡರು ಬಂದ ನಂತರದಲ್ಲಿ ಭೇಟಿಯಲ್ಲ ಆದರು. ಈ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರೆಲ್ಲ ಭೇಟಿ ಮಾಡಿ ಒಂದಷ್ಟು ರಾಜಕಾರಣದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಈಗಾಗಲೇ ಇಬ್ರಾಹಿಂ ಅವರು ಕೂಡ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾ ಇದ್ರು, 13 ಜನ ಶಾಸಕರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಈಗಾಗಲೇ ನಾವು ಅಂದರೆ JDS ಪಕ್ಷ ನಮ್ಮದೇ ಇದೆ, ನಾನೇ ರಾಜ್ಯಾಧ್ಯಕ್ಷ ಆಗಿದ್ದೇನೆ ಕೂಡ. ಸೊ ಹೀಗಾಗಿ ಪಕ್ಷವನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸೇರ್ತೀವಿ ಅನ್ನೋದು ಸದ್ಯಕ್ಕೆ ಯಾವುದೇ ರೀತಿಯಾದ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಆದರೆ ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗೂಡಿಸಿ ಅದರ ನೇತೃತ್ವವನ್ನು ಕೂಡ ನಾನು ವಹಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ಏನು GT ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರಿಂದ ಸಾಕಷ್ಟು ಅಂತರವನ್ನು ಕಾಯ್ಕೊಂಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಬಂದರೆ ನಮಗೆ ಮತ್ತಷ್ಟು ಶಕ್ತಿ ಬರುತ್ತೆ. ಸೊ ಈಗಾಗಲೇ GT ದೇವೇಗೌಡರು ಕೂಡ ಅಪಾರ ಪ್ರಮಾಣದ ಬೆಂಬಲಿಗರನ್ನು ಹೊಂದಿದ್ದಾರೆ. ಮೈಸೂರು ಭಾಗದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ನಮ್ಮ ಜೊತೆ ಬಂದರೆ ಒಂದಷ್ಟು ಶಕ್ತಿ ಬರುತ್ತೆ ಅಂತೇಳಿ ಈಗಾಗಲೇ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಇವತ್ತು GT ದೇವೇಗೌಡರು ಕೂಡ ಅವರ ಭೇಟಿಯ ಬಗ್ಗೆ ರಾಜಕಾರಣ ಚರ್ಚೆ ಆಗಿರೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪಕ್ಷದೊಳಗೆ ಒಂದಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. GT ದೇವೇಗೌಡರು ಇವತ್ತೇ ಕಾಂಗ್ರೆಸ್ ಸೇರ್ತಾರ ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೆ ಇವತ್ತಿಂದ ಆರಂಭ ಆಗ್ತಾ ಇರುವಂತಹ ಬೆಳವಣಿಗೆ ಏನಿದೆ ಒಂದಷ್ಟು ಪುಷ್ಟಿ ಕೂಡ ಕೊಡ್ತಾ ಇದೆ. GT ದೇವೇಗೌಡರು ಜೊತೆಗೆ ಅವರ ಜೊತೆ ಯಾರೆಲ್ಲ ಪಕ್ಷವನ್ನು ಬಿಡ್ತಾರ ಅಥವಾ ಕುಮಾರಸ್ವಾಮಿ ಅವರಿಗೆ ಸೆಡ್ಡನ್ನು ಹೊಡೆದು ಯಾವ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಒಂದಷ್ಟು ಚಟುವಟಿಕೆಗಳು ನಡೀತಾ ಇದೆ. ಕುಮಾರಸ್ವಾಮಿ ಅವರು ಪಕ್ಷದಲ್ಲಿಡ್ತಾ ಇರುವಂತಹ ಈ ಬೆಳವಣಿಗೆಗೆ ಯಾವ ರೀತಿಯಾಗಿ ಬ್ರೇಕ್ ಆಗ್ತಾರೆ, ದೊಡ್ಡಗೌಡರು ಎಂಟ್ರಿ ಆಗಿ GT ದೇವೇಗೌಡರನ್ನ ಮನವೊಲಿಸ್ತಾರ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಕಡೆ ಅವರು ಬಾಯಿಗೆ ಬೀಗ ಹಾಕ್ಕೊಂಡಿರಬೇಕು, ಯಾರು ಮಾತಾಡಬಾರ್ದು, ವರಿಷ್ಠರು ಎಂಟ್ರಿ ಆಗಲ್ಲ, ಎಂಟ್ರಿ ಆದಮೇಲೆ ಯಾರ ತಲೆದಂಡ ಆಗುತ್ತೋ ಗೊತ್ತಿಲ್ಲ. ಮೊನ್ನೆ ದೆಹಲಿಯಲ್ಲಿ BJP ಪ್ರಧಾನ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಬೇಕಾದ್ರೆ ಮಹಾರಾಷ್ಟ್ರದ್ದು ಮಾತಾಡಿದ್ರು, ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ನೋಡಿ ಮಾತಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ನೋಡಿ ಮಾತಾಡ್ತಾರೆ. ಕರ್ನಾಟಕದ ಏನೂ ಮಾತಾಡಲಿಲ್ಲ. ಯಾಕೆ ಮಾತಾಡ್ತಾರೆ? ಇಲ್ಲಿ ಬಣ ರಾಜಕೀಯನೇ ಜಾಸ್ತಿ ಆಗಿದೆ. ಒಬ್ಬೊಬ್ಬರದ್ದು ಒಂದೊಂದು ಭಿನ್ನ ರಾಗ, ಯಾರ ಮೇಲೆ ಅನುರಾಗ ಒಬ್ರಿಗೂ ಕೂಡ ಇಲ್ಲ. ನೋಡಿ, ಈಗ ವಕ್ಫ್ ಹೋರಾಟ ಬಂತು, ಅದರಲ್ಲೂ ಕೂಡ ಇಲ್ಲಿ ಹೇಗಾಗಿದೆ ಅಂತಂದರೆ ಇಲ್ಲಿ ಹೋರಾಟವನ್ನು ಮಾಡ್ತಾರೆ, ಅಲ್ಲಿ ಒಬ್ಬರು ನಾಯಕರು ಬರ್ತಾರೆ, ಇನ್ನೊಬ್ಬರು ನಾಯಕರು ಬರೋದಿಲ್ಲ. ವಿಜಯಪುರದಲ್ಲಿ ಧರಣಿ ಕೂರ್ತಾರೆ, ಅಲ್ಲೊಂದಿಬ್ರು ಹೋಗ್ತಾರೆ, ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡ್ಬೋದಲ್ಲ. ಇಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂತಾಗಿದೆ ಈ ವಕ್ಫ್ ಹೋರಾಟದ ಹಾದಿ. ಗೊತ್ತಿಲ್ಲ ಇದು ಮುಂದೆ ಏನಾಗುತ್ತೋ ಅಂತೇಳಿ, ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ.